ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ವಸಂತರಾವ್ ಚವ್ಹಾಣ್ ರವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಜಯ್ ಕುಮಾರ್ ಸಿಂಗ್ ಅವರು ಸಹ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿ ವಾಯ್ಸ್ ಆಫ್ ಪೀಪಲ್ ನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಕೇಶ್ ಅವರನ್ನು ಸ್ವಾಗತವನ್ನು ವಹಿಸ್ತಾ, ಅರ್ಜುನ್ ಅವರು ಸ್ವಾಗತವನ್ನು ವಹಿಸ್ತಾ, ಪ್ರಜ್ವಲ್ ಅವರು ಸ್ವಾಗತವನ್ನು ವಹಿಸ್ತಾ, ಪ್ರದೀಪ್ ಬಿಡ್ಡನ್ ವಕೀಲರು ಅವ್ರಿಗೂ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಪ್ರದೀಪ್ ಬಿಡ್ಡನ್ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಂತಂದ್ರೆ, ಮೈಸೂರಿನ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಪ್ರತಿ ವರ್ಷವೂ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಒಂದು ಹಬ್ಬ, ನಾಡಿನ ಹಬ್ಬದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಅವ್ಯವಹಾರ ಮತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇರೋಕ್ಕೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಯಾಕಂದ್ರೆ ಇವತ್ತಿನ ದಿನ ಮೇಲ್ವರ್ಗದವರಿಗೆ ಮಾತ್ರ ದಸರಾ ಹಬ್ಬವನ್ನು ವೀಕ್ಷಣೆ ಮಾಡೋದಕ್ಕೆ ಅರಮನೆ ಒಳಗೆ ಅವಕಾಶ ಕೊಡ್ತಾ ಇದೆ. ಅದೇ ರೀತಿ ಸಾಮಾನ್ಯ ಜನರಿಗೆ ಯಾಕೆ ಸಿಗ್ತಾ ಇಲ್ಲ, ಟಿಕೆಟ್ ಕೊಟ್ಟರು ಸಹ ಟಿಕೆಟ್ ಅವರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಆ ಒಂದು ಪ್ರಶ್ನೆ ಇಟ್ಟುಕೊಂಡು ಇವತ್ತು ಯಾವ ರೀತಿ ದಸರಾ ಟಿಕೆಟ್ ಹಂಚಿಕೆಯಲ್ಲಿ ಜನಸಾಮಾನ್ಯರಿಗೆ ಸಿಗದೆ ವ್ಯಾಪಾರೀಕರಣ ಆಗ್ತಾ ಇದೆ ಆ ಟಿಕೆಟ್ಗಳ ಬಗ್ಗೆ ಕೂಲಂಕುಷವಾಗಿ ದಾಖಲೆ ಸಮೇತ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಸಾದರಪಡಿಸ್ತಾ ಇದ್ದೀವಿ. ಈ ಒಂದು ಡಾಕ್ಯುಮೆಂಟ್ಸ್ ಅದನ್ನು ಪೂರ್ತಿಯಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತರಾವ್ ಚವ್ಹಾಣ್. ಸರ್, ನನ್ನ ಹೆಸರು ವಸಂತರಾವ್ ಚವ್ಹಾಣ್ ಅಂತ. ವಸಂತರಾವ್ ಚವ್ಹಾಣ್ ಅಂತ ವಾಯ್ಸ್ ಆಫ್ ಪೀಪಲ್ ಸಂಸ್ಥಾಪಕ ಅಧ್ಯಕ್ಷ. ಲಾಸ್ಟ್ ಇಯರ್ ಮೈಸೂರು ದಸರಾ 2023 ನಡೆದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಟಿಕೆಟ್ ವಿಷಯದಲ್ಲಿ ತುಂಬಾ ವಂಚನೆ ಆಗಿದೆ. ಮತ್ತೆ ಸರ್ಕಾರಕ್ಕೆ 2,68,38,38,000 ರೂಪಾಯಿಯಷ್ಟು ನಷ್ಟ ಆಗಿದೆ. ಅದಕ್ಕೆ ದಾಖಲೆ ಪೂರ್ತಿ ಇಲ್ಲಿ ನಾವು ಇವತ್ತು ನಿಮ್ಮ ಜನಗಳ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ದಸರಾ ಶುರುವಾಗೋಕ್ಕಿಂತ ಮುಂಚೆ ಅಕ್ಟೋಬರ್ 17ನೇ ತಾರೀಕಲ್ಲಿ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು, ಅಂದಿನ ಡಿಸಿ ಆಗಿದ್ದ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಣೆ ಹೇಳ್ತಾರೆ, ಮೈಸೂರು ದಸರಾ .gov.in ಅನ್ನೋ ವೆಬ್ಸೈಟ್ ನಲ್ಲಿ ಆನ್ಲೈನ್ ಟಿಕೆಟ್ ನ ಸೌಲಭ್ಯ ಮಾಡಿಕೊಡಲಾಗಿದೆ. ಮತ್ತೆ ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ ಮಾರಾಟ ಇರುವುದಿಲ್ಲ ಅಂತ ಕೂಡ ಸೂಚನೆ ಮಾಡಿದ್ದಾರೆ. ಅದೇ ಪ್ರಕಾರ 21ಕ್ಕೂ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಸೇಮ್ ಅದೇ ರೀತಿ ಮತ್ತೆ ಒಂದ್ಸಲ ಅವಕಾಶ ಮಾಡಿಕೊಡ್ತಾರೆ. ಆದ್ರೆ ಅವ್ರು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಾರ ಯಾವುದೇ ರೀತಿ ಆಗಿಲ್ಲ. ಯಾಕೆಂತಂದ್ರೆ ಜನಸಾಮಾನ್ಯರು ಆನ್ಲೈನ್ ಟಿಕೆಟ್ ತಗೊಳ್ಳೋಕೆ ಅಂತ ಹೋದಾಗ ಜಸ್ಟ್ 10 ನಿಮಿಷದಲ್ಲಿ 500 ಸರ್ವರ್ ಏನಾರ ಅಂತ ಬರುತ್ತೆ ಆ ವೆಬ್ಸೈಟ್. 20 ನಿಮಿಷ ಹಾಗೆ ಇರುತ್ತೆ. ಅದಾದ್ಮೇಲೆ ನಂತರ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಅಂತ ಬರುತ್ತೆ. ಅದ್ರದ್ದು ಸ್ಕ್ರೀನ್ ಶಾಟ್ ಇದೆ. ಅದು ನಾವು ಬುಕ್ ಮಾಡಕ್ ಹೋದಾಗ ಹಾಗೆ ಸ್ಕ್ರೀನ್ ಶಾಟ್ ಇದೆ, ಸೋಲ್ಡ್ ಔಟ್ ಅಂತ ಬರುತ್ತೆ. ನಾವೇನ್ ಅನ್ಕೊಂತೀವಿ, ಏನೋ ಒಂದು ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಬರಬೇಕು ಅಂತ ಅನ್ಕೊಂಡು ಸುಮ್ಮನೆ. ಬಟ್ ನೆಕ್ಸ್ಟ್ ಡೇ ಏನಾಗುತ್ತೆ, ಇವರು ಕೆ ವಿ ರಾಜೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ, 19ನೇ ತಾರೀಕು ಅಕ್ಟೋಬರ್ ಹೇಳ್ತಾರೆ, ಒಂದು ಮಾಧ್ಯಮದಲ್ಲಿ ಬಂದಿದೆ, ಒಂದೇ ಗಂಟೆಯಲ್ಲಿ 1000 ಗೋಲ್ಡ್ ಕಾರ್ಡ್ ಮಾರಾಟ ಮತ್ತು 500 ರೂಪಾಯಿ ಮುಖಬೆಲೆಯ 1000 ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಹೇಳ್ತಾರೆ. ಅವಾಗ ನಮಗೆ ಏನೋ ಪ್ರಶ್ನೆ ಕಾಡುತ್ತೆ, ಹೇಗೆ ಇದು, ನಮ್ಮ ಇಂಟರ್ನೆಟ್ ಎಲ್ಲ ಸ್ಪೀಡ್ ಇದೆ, ಎಲ್ಲ ಇದೆ, ಆದ್ರೂ ಹೇಗೆ ಇದು ಅಂತ. ಅದು ಹಿಂದೆ ಹೋದಾಗ ಮಾಹಿತಿ ಹಕ್ಕು ಅಧಿನಿಯಮ 2005ರ ಅಡಿಯಲ್ಲಿ ವಾಯ್ಸ್ ಆಫ್ ಪೀಪಲ್ ಅಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಸಿಗೋ ಉತ್ತರ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ. ಇದು ಜನಸಾಮಾನ್ಯರ ದಸರಾ ಅಲ್ಲ, ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ಅಂತ ಅನ್ಸುತ್ತೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ RTI ಮೊದಲನೇದಾಗಿ ಇವರು ಪತ್ರಿಕಾ ಪ್ರಕಟಣೆ ಮಾಡಿದಾಗ ಆನ್ಲೈನ್ ಹೊರತುಪಡಿಸಿ ಯಾವುದೇ ರೀತಿ ಆಫ್ಲೈನ್ ಟಿಕೆಟ್ ಸೇರಿಲ್ಲ ಅಂತ ಹೇಳಿದ್ರು. ಆದ್ರೆ ಆಫ್ಲೈನ್ ಅಲ್ಲಿ 1288 ಟಿಕೆಟ್ಗಳನ್ನ
ಇದು ಜನಗಳಿಗೆ ಒಂದು ಲೆಕ್ಕ ತೋರಿಸಿರೋದಷ್ಟೇ, ಆದ್ರೆ ನಿಜವಾದ ಲೆಕ್ಕ RTI ಬಂದಿರೋ ಪ್ರಕಾರ ದಸರಾ 2023 ಟಿಕೆಟ್ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು 25,703 ಟಿಕೆಟ್ ನ ಮೀಸಲಿಟ್ಟಿರ್ತಾರೆ. ರಾಜಕಾರಣಿಗಳು, ಅತಿಥಿಗಳು, ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ್ದ ಟಿಕೆಟ್ಗಳು 54,157. ಅಂದ್ರೆ 32% ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ. 68% ಅಫಿಷಿಯಲ್ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅವ್ರಿಗೆ ಮೀಸಲಿಟ್ಟಿದ್ದಾರೆ, ಜನಸಾಮಾನ್ಯರದ್ದು ಏನಿಲ್ಲ. ಆದ್ರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ 4,617. ಗೋಲ್ಡ್ ಕಾರ್ಡ್, ಮೈಸೂರು ಪ್ಯಾಲೇಸ್ 3,000 ರೂಪಾಯಿ, 2,000 ರೂಪಾಯಿ, ಟಾಸ್ ನೆಟ್ ಪರೇಡ್ 500 ರೂಪಾಯಿ ಎಲ್ಲ ಸೇರಿ 4,617 ಟಿಕೆಟ್ ಮಾತ್ರ ಸಿಕ್ಕಿದೆ. ಮೀಸಲಿಟ್ಟಿದ್ದು 25,703. ಸೊ ನಷ್ಟ ಆಗಿರೋ ಟಿಕೆಟ್ 21,086 ಟಿಕೆಟ್ ನಷ್ಟ ಆಗಿದೆ. ಇದರ ಮೊತ್ತ 2,63,38,000. 2,63,38,000 ಇದ್ರ ಮೊತ್ತ. ಇದು ಅಲ್ಲಿ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ. ಹಾಗಾದ್ರೆ ಈ ಟಿಕೆಟ್ ಎಲ್ಲ ಎಲ್ಲಿಗೆ ಹೋಯ್ತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾ ಜನಸಾಗರ ಅಂತ ಇತ್ತು, ಪ್ರತಿಯೊಂದು ಕಡೆ ಸೀಟ್ ಇಲ್ಲ. ಹೇಗೆ? ಹಾಗಾದ್ರೆ 21,086 ಜನಗಳಿಗೆ ಅಂತ ಇದು ಟಿಕೆಟ್ ಅವಶ್ಯಕವಾಗಿ ರಾಜಕಾರಣಿಗಳಿಗೆ, ವಿಐಪಿಗಳಿಗೆ, ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ. ಅಂದ್ರೆ ಅಲ್ಲಿ ಪ್ರೈವೇಟ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಸ್ಟಾಪ್ ಮಾಡಿ ಅಲ್ಲಿ ಟಿಕೆಟ್ಗಳನ್ನ ಇವ್ರು ಬೇಕಾದವರಿಗೆ ಇವರು ಹಂಚಿದ್ದಾರೆ. ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವರು ಹಂಚಿದ್ದಾರೆ. ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟ್ 6%, ವಿಐಪಿ ಸಿಕ್ಕಿರೋ ಟಿಕೆಟ್ 94%. ಜನಸಾಮಾನ್ಯರು ತೆರಿಗೆ ಕಟ್ತಾರೆ. ಪ್ರತಿಯೊಂದು ಇಲಾಖೆಗಳಿಗೂ ಜನಸಾಮಾನ್ಯರಿಂದ ತೆರಿಗೆಗಳು ಹೋಗುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 20 ಕೋಟಿ ಕೊಟ್ಟಿದ್ದಾರೆ ಅನುದಾನವಾಗಿ. ಆ ಅನುದಾನ ಇದರಿಂದ ಬಂದಿರೋದು ಜನಗಳು ಕೊಟ್ಟಿರೋ ತೆರಿಗೆಯಿಂದ. ಮೂಡಾದಿಂದ 10 ಕೋಟಿ ಕೊಟ್ಟಿದ್ದಾರೆ ದಸರಾಗೆ. ಅದು ಬಂದಿರೋದು ಜನಗಳಿಂದಲೇ ರೆವೆನ್ಯೂ ಲೆಕ್ಕ ಆಗುತ್ತೆ. ಜನಗಳಿಂದಲೇ ವಿಜೃಂಭಣೆಯಾದ ದಸರಾ ಜನರ ದುಡ್ಡೇ ಬೇಕಾಗುತ್ತೆ. ಆದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಜನಸಾಮಾನ್ಯರು ಹಾಗಾದ್ರೆ ರೋಡ್ ಸೈಡ್ ನಿಂತ್ಕೊಂಡು ನೋಡೋದು ಮಾತ್ರ ಆಗಲ್ಲ, ಟಿಕೆಟ್ ತಗೊಂಡು ನೋಡೋಕೆ ಅರ್ಹತೆ ಇಲ್ವಾ? ಸೊ ಇಲ್ಲಿ ನಮ್ಮ ಮೈಸೂರು ದಸರಾ ಸಮಿತಿಯವರು ಎಚ್ಚೆತ್ತುಕೋಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಈ ವಿಷಯವಾಗಿ ನಾವು ಮೈಸೂರು ಅಂದಿನ ಜಿಲ್ಲಾಧಿಕಾರಿಗಳಿಂದ KV ರಾಜೇಂದ್ರ ಸರ್ಗೆ ದೂರು ಕೂಡ ಕೊಟ್ಟಿದ್ವಿ. ದೂರು ಕೊಟ್ಟಾಗ ಹೇಳ್ತಾರೆ ಅವರು, ಫಸ್ಟ್ ಟೈಮ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ, 1 ತಿಂಗಳು ವೇಟ್ ಮಾಡಿದ್ವಿ, ಅವ್ರ ಕಡೆಯಿಂದ ನಮ್ಗೆ ಏನೋ ರಿಪ್ಲೈ ಬರಲಿಲ್ಲ. ರಿಪ್ಲೈ ಬರದೇ ಇದ್ದಾಗ ನಾವೇನ್ ಮಾಡ್ತೀವಿ, ಆಫ್ಟರ್ 45 ಡೇಸ್ ಆದ್ಮೇಲೆ ಬೈ ಹ್ಯಾಂಡ್ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ದೂರು ಕೊಡ್ತೀವಿ. ಅವ್ರು ಹೇಳ್ತಾರೆ, ಹೌದಪ್ಪ ಆಗಿದೆ, ತನಿಖೆ ಮಾಡೋ ಹಾಗಿದ್ರೆ ಡೇ 1 ಆನ್ಲೈನ್ ಅಂತ ಶುರು ಆಯ್ತಲ್ಲ, ಅಲ್ಲಿಂದ ತನಿಖೆ ಮಾಡಿ ಅವಾಗ ನಾನು ಕೂಡ ತನಿಖೆಗೆ ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ತಪ್ಪು ಮಾಡಿದೀನಿ, ನಮ್ಗಿಂತ ಕೆಳಗಡೆ ಇರೋರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅವರಲ್ಲಿ ಇಂಡೈರೆಕ್ಟ್ ಆಗಿ ಒಪ್ಕೋತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದೂರಿಗೆ ರಿಪ್ಲೈ ಕೊಡಲ್ಲ, ಮತ್ತೆ ಯಾವುದೇ ರೀತಿ ತನಿಖೆನೂ ಕೂಡ ಮಾಡಿಸೋದಿಲ್ಲ. ಸರಿ, ಹೀಗಾಗಿ ಸುಮ್ಮನಾಗ್ತೀವಿ. ಕೊನೆಗೆ ಇದನ್ನ ಈಗ 26ನೇ ತಾರೀಕು ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಹ್ಲೋಟ್ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೇವೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ದೂರನ್ನು ಕೊಟ್ಟಿದ್ದೀವಿ. ಲೋಕಾಯುಕ್ತರು ಕೂಡ ದೂರನ್ನು ಕೊಟ್ಟಿದ್ದೀವಿ. ಜೊತೆಗೆ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರು ಮೈಸೂರು, ಇವರು ಕೂಡ ಇದನ್ನ ದೂರನ್ನು ಕೊಟ್ಟಿದ್ದೇವೆ. ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಅಟ್ಲೀಸ್ಟ್ ಮುಂದಕ್ಕಾದ್ರೂ ಜನತಾ ದಸರಾ ಆಗ್ಬೇಕು ಅಂತ ಒಂದು ಅಭಿಲಾಷೆ ಇದೆ. ಜನರು ಅವ್ರು ಕೊಟ್ಟ ತೆರಿಗೆಯಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಟಿಕೆಟ್ ಇಂದ ವಂಚನೆ ಆಗಿ ರಾಜಕಾರಣಿಗಳು, ಕಾರ್ಯಕರ್ತರ ಹೋಗಿ ಬೇಡಿ ಟಿಕೆಟ್ ತಗೊಂಡು ನೋಡೋ ಪರಿಸ್ಥಿತಿ ಬಂದಿದೆ. ಮುಂದಕ್ಕಿದಾದ್ರೆ ಈಗ 4,600 ಟಿಕೆಟ್ ಕೊಟ್ಟಿದ್ದಾರೆ. ನಾಳೆ ದಿವಸ ಇದೇ ತರ ಕಂಟಿನ್ಯೂ ಆದ್ರೆ 100 ಟಿಕೆಟ್ ಅಷ್ಟೇ ಇರ್ತದೆ ಜನಸಾಮಾನ್ಯರಿಗೆ. ಅದು ಕೂಡ ಕಂಟ್ರೋಲ್ ಆಟ ಆಡ್ತಾರೆ ಇವರು. ಇದಾದ್ಮೇಲೆ ಟಿಕೆಟ್ಗಳು ಅಷ್ಟೊಂದು
ಇದು ಅಂತ ಟಿಕೆಟ್ಗಳು ದಲ್ಲಾಳಿಗಳು ನೋಡಿ, ಫೇಸ್ಬುಕ್ ಅಲ್ಲಿ ಓಪನ್ ಆಗಿ ಹಾಕಿರ್ತಾರೆ ದಲ್ಲಾಳಿಗಳು. I have 2 VIP pass for tomorrow Dasara procession. If anyone interested, text me. Put me touch in Mysore ಅಂತ ಒಂದು ಪೇಜ್ ಇದೆ. ಅದರಲ್ಲಿ ತುಂಬಾ ಚೆನ್ನಾಗಿದೆ ಪೇಜ್. ಏನಾದ್ರು ಅದರಲ್ಲಿ ನಿಮಗೆ ಬೇಗ ಸಿಗುತ್ತೆ. ಇವರು ಟಿಕೆಟ್ ನ ಆ ಪೇಜ್ ಅಲ್ಲಿ ಹಾಕಿದ್ದಾರೆ. 3300 ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ. 3300 ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ. ಇವರ ಹೆಸರು ಬಂದು ನಾಗಜ್ಯೋತಿ ಸಿಎಂ. ಇದರ ತುಂಬಾ ಇದೆ. ಹುಡುಕ್ತಾ ಹೋದ್ರೆ ಪುಟ್ಬಿಟ್ಟಂಚಿ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನಿದೆ ಅವತ್ತು ದಿನಕ್ಕೆ ಹುಡುಕ್ತಾ ಹೋದ್ರೆ ತುಂಬಾ ಇದೆ. ಇಲ್ಲೊಬ್ರು ಯಶಸ್ವಿ ಬಿಎನ್ ಅಂತ, ಐ ಡು ಹ್ಯಾವ್ ವಿಐಪಿ ಪಾಸ್ ಆಫ್ ದಸರಾ ಪ್ರೊಸೆಷನ್ 2.5K 2,000 ರೂಪಾಯಿ ವಿಐಪಿ ಪಾಸ್ ನ ಫ್ರೀಯಾಗಿ ಇಸ್ಕೊತಾರೆ ಕಾರ್ಯಕರ್ತರ ಹತ್ರ. 2,000 3,000 4,000 5,000 ರೂಪಾಯಿಗೆ ಸೇಲ್ ಮಾಡ್ತಾರೆ. ದಲ್ಲಾಳಿಗಳಿಗೆ ಒಳ್ಳೆ ದುಡ್ಡು. ಸೊ ಇದರಿಂದ ಏನಾಗುತ್ತೆ, ಜನಸಾಮಾನ್ಯ ಸಿಗುವಂತ ಟಿಕೆಟ್ ಜನರು ಸಿಗ್ತಾ ಇಲ್ಲ. ಎಲ್ಲ ಇದ್ದರಿಗೆ ದಲ್ಲಾಳಿಗಳಿಗೆ ಕಾರ್ಯಕರ್ತರಿಗೆ ಬರೀ ಅವರುಗಳು ಅವರ ಹೆಂಡತಿ ಮಕ್ಕಳು ಅವ್ರ ಕಾರ್ಯಕರ್ತರು ಕರ್ಕೊಂಡ್ಬಂದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು? ಇಷ್ಟಲ್ಲದೆ ಈಗ ಮುಂಬರುವ ಇದೆಲ್ಲ ಮುಂಬರುವ ದಸರಾ 2024 ಅಕ್ಟೋಬರ್ ನಡೆಯುತ್ತೆ. ಇಲ್ಲೊಬ್ರು ಪುಣ್ಯಾತ್ಮರು ಗೂಗಲ್ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರೋದೇ ಒಂದು ಪ್ರೈವೇಟ್ ವೆಬ್ಸೈಟ್ ಮೈಸೂರುದಸರಾ.org ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ. ಇದು ಯಾವುದೇ ರೀತಿ ಗವರ್ನಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ. ಇದು ಯಾರು ಅಂತಂದ್ರೆ ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವರು. ಇವರು ಆಲ್ರೆಡಿ ಕೊಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ 200 gold cards for this upcoming Dasara. Tickets at cost price and distribute them to tourists from India and overseas. For cost price, for guests who book minimum 3 night package and 3 night in a hotel. ಅಂದ್ರೆ ಸ್ಕೈವೇ ಟ್ರಾವೆಲ್ಸ್ ಅಂತ ಯಾರು ಬುಕ್ ಮಾಡ್ತಾರೆ ಅವ್ರಿಗೆ 200 ಟಿಕೆಟ್ ಗೋಲ್ಡ್ ಕಾರ್ಡ್ ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಇವುಗಳಿಗೆಲ್ಲ 200 ಟಿಕೆಟ್ ಬರೋವಾಗಿದ್ರೆ ಜನಸಾಮಾನ್ಯರಿಗೆ ಏನು ಹೋಗಿದೆ? ನಮ್ಮ ದಸರಾ ಅಂದ್ರೆ ದೇಶ ವಿದೇಶದಿಂದ ಬರ್ತಾರೆ ಸರ್. ಪ್ರತಿಯೊಬ್ಬರು ಆಸೆ ಇರುತ್ತೆ ಟಿಕೆಟ್ ತಗೋಬೇಕು, ಹೆಂಡತಿ ಮಕ್ಕಳಿಗೆ ನೋಡ್ಬೇಕು ಅಂತ ಪ್ರತಿಯೊಬ್ಬರು ಇರುತ್ತೆ. ಸೊ ಇದೇನಾಗುತ್ತೆ, ನಮ್ಮ ಮೈಸೂರವರಿಗೆ ಟಿಕೆಟ್ ಸಿಗ್ತಾರೆ. ಎಲ್ಲ ದಲ್ಲಾಳಿಗಳು ರಾಜಕಾರಣಿಗಳು ಹೋಗ್ಬೇಕು, ಅವ್ರ ಹತ್ರ ಬೇಡಬೇಕು, ಕೇಳಬೇಕು, ಸಿಗುತ್ತೆ, ಇಲ್ಲಾಂದ್ರೆ ರೋಡ್ ಸೈಡ್ ನಿಂತ್ಕೋಬೇಕು. ಓಕೆ, ಅದು ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಜನರು ತುಂಬಾ ವಂಚಿತರಾಗ್ತಾರೆ. ಇದನ್ನ ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಮತ್ತೆ ಮುಂದಕ್ಕಾದ್ರೂ ದಸರಾ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜೊತೆಗೆ ನಾವು ಗವರ್ನರ್ ಸರ್ಗೆ, ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು. ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಕೊಟ್ಟಿದ್ದೀನಿ ಯಾರ್ಯಾರು ಈಗ ಆರ್ಡಿ ಸ್ಕೈವೇ ಅವರು ಆರ್ಡಿ ಹಾಕಿದ್ದಾರೆ. ಸೊ ಇದೆಲ್ಲ ಹಾಕಬಾರ್ದು, ಸ್ಟಾಪ್ ಹಾಕಬೇಕು. ಇವರು 40% ಕೊಟ್ಟಿದ್ದಾರೆ ಜನಗಳಿಗೆ, 60% ಅವ್ರಿಗೆ ಕೊಟ್ಟಿದ್ದಾರೆ. ಆ 40% ನಾನು ಕರೆಕ್ಟ್ ಆಗಿ ಕೊಟ್ಟು ಲಾಸ್ಟ್ ಅಂತ ನೋಡಿ, ನಾಳೆ ದಸರಾ ಪ್ರೊಸೆಷನ್ ಅಂತ ಅಂದಾಗ 40% ಸೇರ್ ಆಗಿಲ್ವಾ, ಅವಾಗ ಇವ್ರು ಎತ್ಕೊಂಡು ಯಾರು ಬೇಕಾದ್ರೂ ಕೊಟ್ಟು ಅಟ್ಲೀಸ್ಟ್ ಅಲ್ಲಿ ತನಕ ಆದ್ರೂ ಜನರಿಗೆ ಒಂದು ನ್ಯಾಯ ಸಿಗಿ, ವಂಚನೆ ಆಗೋದು ಬೇಡ. ಹಿಂದೆ ನನಗೆ ಗೊತ್ತಿಲ್ಲ, 2023 ನಾನು ಏನು ಕ್ವಶನ್ ಮಾಡ್ತಿದ್ದೀನಿ ಅಂತಂದ್ರೆ ಟಿವಿ ನಡೀತಾರೆ ಹಿಂದೆ ತನಿಖೆ ಮಾಡಿಸಿದ್ರ ಅಂತ. ನಾನು 2023 ಇಲ್ಲಿ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಜೆಡಿಎಸ್ ಅಂತ ನಾವು ಯಾವ ಪಕ್ಷ ಬರೋದ್ರಿಂದ ವಿರೋಧಿಗಳು ಮಾಡಕ್ಕೆ ಇವರು 6 ತಿಂಗಳು 8 ತಿಂಗಳು ತಗೊಂಡು ಇನ್ನು ಹಳೆ ಹೋಗ್ಬೇಕು ಅಂತಂದ್ರೆ ಕಮ್ಮಿ 2 ವರ್ಷ ಮಾಡ್ತಾರೆ ಇವರು. ಈಗ ಸದ್ಯಕ್ಕೆ ಮುಂದಿನ ಈ ವರ್ಷ ಆದ್ರೂ ಕ್ಲೀನಾಗಲಿ ಅಂತ ಮಾಡಿದ್ದೀವಿ. 100% ಹಳೆದೆಲ್ಲ ತೆಗಿತೀವಿ. ಆದ್ರೆ ಈಗ ಏನಕ್ಕೆ ಪ್ರಾಮುಖ್ಯತೆ ನಾವು ಜಾಸ್ತಿ ಕೊಡ್ತೀವಿ ಅಂತಂದ್ರೆ ಈ ಸಲ ನಮ್ಗಳಿಗೆ ನಾವೇ ಟಿಕೆಟ್ ಬುಕ್ ಮಾಡೋದಂತ ಓದಿ ನಮ್ಗಳಿಗೆ ಆಗಿದ್ದ ಮೋಸ ಆಗಿದೆ. ಹಾಗಾಗಿ ನಾವು ಇದನ್ನ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಅಂತ ಯಾವುದೇ ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಅಂತ ಹೇಳ್ತೀನಿ ಸರ್. ಮುಂದಕ್ಕೆ ಈ ತರ ಆಗ್ಬಾರ್ದು ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವೇ ತಂದಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಕೊಟ್ಟಿದ್ವಿ, ಅವರೇನು ಅದಕ್ಕೆ ರಿಪ್ಲೈ ಮಾಡಿಲ್ಲ. ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ನಾವು ಮೈಸೂರು ಅಡ್ಮಿನಿಸ್ಟ್ರೇಟರ್ ಇದ್ರಲ್ಲ ಜಿಲ್ಲಾಧಿಕಾರಿ
ವಿ ರಾಜೇಂದ್ರ ಅವರು ಅವಾಗಿದ್ರಲ್ಲ, ಅವ್ರಿಗೆ ನಾವು ಇದ್ರ ಬಗ್ಗೆ ಕೊಟ್ಟಿದ್ವಿ. ಆ ಬಟ್ ಏನು ಕಂಪ್ನಿ ಇರಲಿಲ್ಲ. ಈಗ ಆಲ್ರೆಡಿ ಇವತ್ತು ದೂರು ಕೊಟ್ಟಿದ್ದೀವಲ್ಲ, ಇದ್ರ ಜೊತೆ ಈಗಿನ ಜಿಲ್ಲಾಧಿಕಾರಿ ಆಗಿರುವಂತವ್ರಿಗೂ ಕೂಡ ಒಂದು ಪ್ರತಿ ಹಾಕಿದ್ದೀವಿ. ಮೈಸೂರು ದಸರಾ ಸಮಿತಿಗೂ ಪ್ರತಿ ಹಾಕಿದ್ದೀವಿ ಸರ್. ಮುಂದಕ್ಕೆ ಆಗಬಾರ್ದು ಅಂತೆಲ್ಲ ಮಾಡಿದ್ದೀವಿ. ನೋಡೋಣ ಸರ್, ಈಗ ನಿಮ್ಮ ಮುಖಾಂತರ ಒಂದು ಸುದ್ದಿ ಆದ್ರೆ ಅಟ್ಲೀಸ್ಟ್ ಇವರು ಎಚ್ಚೆತ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಮುಂದೆ ಕಾಲದಲ್ಲಿ ಆಗಬಾರ್ದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಒಂದು 2023 ಸ್ಥಾಪನೆ ಆಯಿತು. ಲಾಸ್ಟ್ ಸ್ಥಾಪನೆ ಆಗಬೇಕು ನಾನು ನಿನ್ನೆ ಮಾತಾಡಿದ್ದೆ. ನಾವು ಕಂಪ್ಲೀಟ್ ಆಗಿ ವಾಯ್ಸ್ ಆಫ್ ಪೀಪಲ್ ಅಂತಂದ್ರೆ ಸರ್, ಜನಗಳ ನೊಂದ ಜನಗಳ ಒಂದು ಶಕ್ತಿಯಾಗಿ ನಿಂತ್ಕೋಬೇಕು ಅಂತ ಇದ್ದೀವಿ. ಈಗ ಆಲ್ರೆಡಿ ಇದೊಂದೇ ಉದ್ದೇಶ ಅಲ್ಲ, ಇದೊಂದೇ ಉದ್ದೇಶ ಅಲ್ಲ. ನಾವು ಆಲ್ರೆಡಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಸುಮಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಅರ್ಜುನ ಆಣೆ ತೀರೋದಾಗ ಕೂಡ ಅದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸುಮಾರು ಜನಕ್ಕೆ ಐ ಕ್ಯಾಂಪ್ ಮಾಡಿಸಿದ್ದೀವಿ. ತುಂಬಾ ಕೆಲಸಗಳು ಆಲ್ರೆಡಿ ಮಾಡಿಸಿದ್ದೀವಿ. ಇದು ಒಂದು 7ನೇ ಪ್ರೋಗ್ರಾಮ್, 8ನೇದು ಏನೋ ಆಗಿದೆ. ಈ ತರದ್ದು 1000 ಇದೆ, ಹುಡುಕ 1000 ಇದೆ. ಮುಂದಿನ ತಿಂಗಳು ಆದಷ್ಟು ಬೇಗ ಇನ್ನೂ ಒಂದು ಸುದ್ದಿ ಬರುತ್ತೆ ನಮ್ಮ ವಾಯ್ಸ್ ಆಫ್ ಪೀಪಲ್ ಇಂದಾನೆ. ಬಟ್ ಇದ್ರ ಬಗ್ಗೆ ಬೇರೆ ಬಗ್ಗೆ ಅದು ಮುಂದಿನ ತಿಂಗಳು ಹೇಳ್ತೀನಿ. ಜೊತೆಗೆ ಹಾರ್ಡ್ ಕಾಪಿ ಕೊಟ್ಟಿದ್ದೀನಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ, ಜೊತೆಗೆ ಇಮೇಲ್ ಮುಖಾಂತರ ಕೂಡ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ಅದೊಂದು ಕಾಪಿ ಕೊಡ್ತೀನಿ. ನಾವು ಮೈಸೂರು ದಸರಾ ಸಮಿತಿ ಕೇಳ್ಕೊಳ್ಳೋಕೆ ಇಷ್ಟೇ, ಅಟ್ಲೀಸ್ಟ್ ಈಗ ಮುಂಬರುವ ದಸರಾನ ಏನ್ ಕೊಡ್ತಾ ಇದ್ದಾರೆ ಟಿಕೆಟ್ನ ನ್ಯಾಯಯುತವಾಗಿ ಜನರಿಗೆ ಏನ್ ಸೇರಬೇಕು. ಜನರು ಸೇರ್ ಆದ್ಮೇಲೆ ಮಿಕ್ಕಿದ ಏನಿರ್ತದೆ ಅವ್ರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಒಂದೇ ಅಲ್ಲ, ಇಲ್ಲಿ ತುಂಬಾ ಕಡೆನೂ ಇದೆ, ಗುರುಪುರದಲ್ಲೂ ತುಂಬಾ ಇದೆ. ಆದ್ರೆ ನಮಗೆ ನಾವು ಟಿಕೆಟ್ಗಳ ಬಗ್ಗೆ, ಯಾಕಂದ್ರೆ ಟಿಕೆಟ್ಗಳ ಬಗ್ಗೆ ಜಾಸ್ತಿ ದೂರ ಬಂತು, ಮತ್ತೆ ನಮಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮ್ಗೆ ಈ ತರ ಮೋಸ ಆಯ್ತು ಅಂತ ಜನಸಾಮಾನ್ಯರಿಗೆ, ನಮ್ಮ ಏರಿಯಾ, ನಮ್ಮ ಸಿಟಿ, ನಮ್ಮ ರಾಜ್ಯ ಎಲ್ಲರೂ ಮೋಸ ಆಗಿದ್ದೀವಿ. ಯಾಕಂದ್ರೆ 4617 ಜನರಿಗೆ ಮಾತ್ರ ಸಿಕ್ಕಿದೆ, ಇನ್ನು ಮಿಕ್ಕಿ ಜನರು ಸಿಕ್ಕಿಲ್ಲ ಟಿಕೆಟ್.